ಸಂಬಳ ಸಿಗದ ಆರೋಪ ಮಾಡಿ ಗ್ರಂಥಪಾಲಕಿಯೊಬ್ಬರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಡೆತ್ ನೋಟ್ ಅನ್ನ ಬರೆದಿಟ್ಟು ಗ್ರಂಥಪಾಲಕಿ ಭಾಗ್ಯವತಿ ಅನ್ನುವಂಥವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. 38 ವರ್ಷ ವಯಸ್ಸಾಗಿತ್ತು ಇವರು. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಳಖೇಡ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. 3 ತಿಂಗಳಿಂದ ಸಂಬಳ ಸಿಕ್ಕಿಲ್ಲ ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇನ್ನು ಸಂಬಳ ಕೇಳೋದಕ್ಕೆ ಹೋದರೆ ಅಧಿಕಾರಿಗಳು ಕಿರುಕುಳ ಕೊಡ್ತಾ ಇದ್ದರಂತೆ. ಆರ್ಥಿಕವಾಗಿ ಬಹಳ ಸಮಸ್ಯೆ ಆಗಿದೆ, ದಯಮಾಡಿ ಸಂಬಳ ಕೊಡಿ ಅಂತ ಕೇಳಕ್ಕೆ ಹೋದರೆ ಕಿರುಕುಳ ಕೊಡ್ತಾ ಇದ್ದರಂತೆ ಇವರು ಸಂಬಳದ ಬದಲಿಗೆ. ಇವೆಲ್ಲವನ್ನ ಉಲ್ಲೇಖ ಮಾಡಿ ಪಾಪ ಅವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. PDO ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಹೆಸರನ್ನ ಕೂಡ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಳಖೇಡ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಗ್ರಂಥಪಾಲಕಿ ಭಾಗ್ಯವಂತಿ ಸಂಬಳ ನೀಡದೇ ಇರೋದಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿರುವಂಥದ್ದು. ನಿನ್ನೆ ಮಧ್ಯಾಹ್ನ ಗ್ರಾಮ ಪಂಚಾಯಿತಿಯ ಏನು ಆವರಣದಲ್ಲಿರುವಂಥ ಆ ಅರಿವು ಕೇಂದ್ರದಲ್ಲೇ ಆತ್ಮಹತ್ಯೆ ಮಾಡ್ಕೊಂಡಿರುವಂಥದ್ದು. ಇವತ್ತು ಅಂದರೆ ಏನೆಲ್ಲ ಕಷ್ಟ ಇರುತ್ತೆ ಅವರಿಗೆ ಅನ್ನೋಂಥದ್ದು ಕೂಡ ನಾನು ನೇರವಾಗಿ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಈಗ ಇವರು ನಿನ್ನೆ ಭಾಗ್ಯವಂತಿ ಆತ್ಮಹತ್ಯೆ ಮಾಡ್ಕೊಂಡಿರುವಂಥದ್ದು ಯಾವ ರೀತಿಯಾಗಿ ಕಷ್ಟ ಇತ್ತು ಅಂತ ನಿಮ್ಮ ಹತ್ರ ಹೇಳ್ಕೊಂಡಿದ್ರು? ಇಲ್ಲ ಸರ್, ಏನು ಹೇಳ್ಕೊಂಡಿಲ್ಲ. ಆದರೆ ಪೇಮೆಂಟ್ 5-6 ತಿಂಗಳಿಂದ ಆಗಿಲ್ಲ ಅಂತ ಹೇಗಸಿಂದ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಸರಿಯಾಗಿರಲಿಲ್ಲ ರೀ ಸರ್. ಅದರ ಸಲುವಾಗಿ ಹುಡುಗರು ಫೀಸ್ ಕಟ್ಟೋದು, ಬೇರೆ ಬೇರೆ ರೀತಿಯ ಗಂಡ ಕೂಡ ಸರಿಯಾಗಿ ಕೆಲಸ ಮಾಡ್ತಿರ್ಲಿಲ್ಲ ಅಂತ್ರಿ. ಅದ್ರ ಸಲುವಾಗಿ ಭಾಳ ಕಷ್ಟ ಆಗ್ಯಾಸಿಂದ PDO ಅವರಿಗೆ ಎಲ್ಲರಿಗೆ ಸ್ಯಾಲ್ರಿ ಕೇಳಕ್ಕೆ ಹೋದ್ರೆ ಭಾಳ ಅವಮಾನ ಮಾಡ್ಯಾರತ್ರಿ ಸರ್. ಹಾಗಾಗಿ ತಾಲೂಕ್ ಪಂಚಾಯತಿ ತನಕ ಹೋಗ್ಯಾರಿ, ಯಾರೂ ರೆಸ್ಪಾನ್ಸ್ ಮಾಡಿಲ್ಲ ರೀ ಸರ್. ಅದಕ್ಕಾಗಿ ಅವರು ಭಾಳ ಕಷ್ಟಪಟ್ಟಿಗೆಸಿಂದ ಸೂಸೈಡ್ ಮಾಡ್ಕೊಂಡಾರೆ. ಸೊ ಈಗ ಆ ರಾಜ್ಯಾಧ್ಯಕ್ಷರು ಕೂಡ ಇದ್ದಾರೆ, ಸೊ ಅವರನ್ನು ಮಾತಾಡ್ತೀನಿ. ಸರ್, ಈಗ ಈ ಮಹಿಳೆಗೆ ಎಷ್ಟು ತಿಂಗಳಿಂದ ಬರಬೇಕಾಗಿತ್ತು ಅಂತೇಳಿ ಅಮೌಂಟ್ ಒಂದು, ಎರಡನೇದು ಈ ಡೆತ್ ನೋಟಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅನ್ನೋಂಥದ್ದು? ನಮ್ಮ ಸೋದರರಿಗೆ 6 ತಿಂಗಳ ವೇತನ ಕೊಟ್ಟಿಲ್ಲ ಅಂತೇಳಿ ನಮಗೆ ಬಂದ ಮಾಹಿತಿ. ಯಾಕಂದರೆ ಡೆತ್ ನೋಟಿನಲ್ಲಿ ನನಗೆ PDO ಮತ್ತು ಅಧ್ಯಕ್ಷರಿಂದ ಕಿರುಕುಳ ಇತ್ತು. ಹೀಗಾಗಿ ನಾನು 3-4 ಸಲ ವೇತನ ಕೇಳಿದೆ. ಕೊನೆ ದಿವಸ ನಾನು ಭಾಳ ತೊಂದರೆಯಿಂದ ನನ್ನ ಮಗಳಿಗೆ ಫೀಸ್ ಕಟ್ಟಬೇಕು ಅಂತ ಕೇಳಿದ್ರು ಅವರು ನನಗೇನೂ ಏನು ಮಾಡ್ಕೇವು ಅಂತೇಳಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಹೇಳಿದ್ರಂತ. ಅದೇ ಒಂದು ಮನಸ್ಸು ನೊಂದುಕೊಂಡು ಸೀದಾ ಗ್ರಂಥಾಲಯಕ್ಕೆ ಹೋಗಿ ಅವರು ಲಾಕ್ ಹಾಕ್ಕೊಂಡು ಡೆತ್ ಮಟ್ಟು ಬರೆದಿಟ್ಟು ಸತ್ತಿದ್ದಾರೆ ಸರ್. ಆಮೇಲೆ ಈಗ ಈ ಪಂಚಾಯತಿಯಿಂದ ನಮಗೆ ವೇತನ ಆಗೋದು ಬೇಡ. ನನ್ನ ಸಚಿವರಲ್ಲಿ ಒಂದು ವಿಜ್ಞಾಪನೆ ಕೇಳೋದು, ಸಚಿವರು ಪ್ರಿಯಾಂಕ್ ಖರ್ಗೆ ಅವರಲ್ಲಿ ಕೇಳಿಕೊಳ್ಳೋದೇನೆಂದರೆ 6,000 ಮೇಲ್ವಿಚಾರಕರಿಗೆ ಈ ವೇತನ ಪಂಚಾಯತಿಯಿಂದ ಬೇಡ, ನಮಗೆ ನೇರವಾಗಿ ಜಿಲ್ಲಾ ಪಂಚಾಯತಿಯಿಂದ ಬರಬೇಕಂತೇಳಿ ಮಾಡಿಕೊಡಬೇಕಂತ ಕೇಳ್ತೀನಿ. ಆ ಒಂದು ವೇಳೆ ನಮ್ಗೆ 27 ಅಕ್ಟೋಬರ್ ಒಳಗೆ ಮಾಡಿಕೊಡದಿದ್ದರೆ ನಾವು ಗುಲ್ಬರ್ಗಾದಲ್ಲಿ ಡಿವಿಷನ್ ಆಫೀಸ್ನಲ್ಲಿ ಮುಷ್ಕರ ಮಾಡ್ತು ಅಂತೇಳಿ ನಾವು ಸರ್ಕಾರಕ್ಕೆ ನಾವು ಇದು ಮಾಡೋದು ತಿಳಿಸುತ್ತೇವೆ. ಈಗ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವರು ಕೂಡ ಇದೇ ಜಿಲ್ಲೆಯವರು. ಇಲ್ಲಿರುವಂಥ ಅವರ ಅಡಿಯಲ್ಲಿ ಬರುವಂಥ ಸಿಬ್ಬಂದಿಗಳಿಗೆ ಈ ರೀತಿ ಅನ್ಯಾಯ ಆಗ್ತಾ ಇದೆಯಲ್ಲ ಅಂತ. ಸರ್, ಅನ್ಯಾಯ ತುಂಬ ಆಗಿದೆ ಸರ್, ಇಲ್ಲಿವರೆಗೆ ಆಗಿದೆ. ಬಟ್ ನಮ್ಮದೇನು ಒಂದು ಆಗ್ರಹ ಇರ್ತದೆ. ನಾವು ಸಚಿವರಲ್ಲಿ ಹಲವು ಬಾರಿ ಬೆಂಗಳೂರಲ್ಲಿ ಹೋಗಿದ್ವಿ, ಸ್ಟ್ರೈಕ್ ಮಾಡಿದ್ದೀವಿ, ಮನವಿ ಪತ್ರ ಕೊಟ್ಟಿದ್ದೀವಿ ಸಾಕಷ್ಟು ಬಾರಿ. ನಮ್ಮ ರಾಜ್ಯಾಧ್ಯಕ್ಷ ಪಂಪಗೌಡರ ನೇತೃತ್ವದಲ್ಲಿ ಏನಪ್ಪ ಅಂದ್ರೆ ನಾವು ರಾಜ್ಯ ಸಂಘದ ನಿರ್ದೇಶಕರು ಮತ್ತು ನಮ್ಮ ರಾಜ್ಯ ಸಂಘದ ಎಲ್ಲ ಪದಾಧಿಕಾರಿಗಳು ಕೂಡಿ ಕನಿಷ್ಠ ವಾರದಲ್ಲಿ 15 ದಿವಸದಲ್ಲಿ ಪ್ರಿಯಾಂಕ್ ಖರ್ಗೆ ಸಾಹೇಬರು ಸಂಬಳ ಸಿಗದ ಆರೋಪ ಮಾಡಿ ಗ್ರಂಥಪಾಲಕಿಯೊಬ್ಬರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಡೆತ್ ನೋಟ್ ಅನ್ನ ಬರೆದಿಟ್ಟು ಗ್ರಂಥಪಾಲಕಿ ಭಾಗ್ಯವತಿ ಅನ್ನುವಂಥವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. 38 ವರ್ಷ ವಯಸ್ಸಾಗಿತ್ತು ಇವರು. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಳಖೇಡ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. 3 ತಿಂಗಳಿಂದ ಸಂಬಳ ಸಿಕ್ಕಿಲ್ಲ ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇನ್ನು ಸಂಬಳ ಕೇಳೋದಕ್ಕೆ ಹೋದರೆ ಅಧಿಕಾರಿಗಳು ಕಿರುಕುಳ ಕೊಡ್ತಾ ಇದ್ದರಂತೆ. ಆರ್ಥಿಕವಾಗಿ ಬಹಳ ಸಮಸ್ಯೆ ಆಗಿದೆ, ದಯಮಾಡಿ ಸಂಬಳ ಕೊಡಿ ಅಂತ ಕೇಳಕ್ಕೆ ಹೋದರೆ ಕಿರುಕುಳ ಕೊಡ್ತಾ ಇದ್ದರಂತೆ ಇವರು ಸಂಬಳದ ಬದಲಿಗೆ. ಇವೆಲ್ಲವನ್ನ ಉಲ್ಲೇಖ ಮಾಡಿ ಪಾಪ ಅವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. PDO ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಹೆಸರನ್ನ ಕೂಡ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಳಖೇಡ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಗ್ರಂಥಪಾಲಕಿ ಭಾಗ್ಯವಂತಿ ಸಂಬಳ ನೀಡದೇ ಇರೋದಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿರುವಂಥದ್ದು. ನಿನ್ನೆ ಮಧ್ಯಾಹ್ನ ಗ್ರಾಮ ಪಂಚಾಯಿತಿಯ ಏನು ಆವರಣದಲ್ಲಿರುವಂಥ ಆ ಅರಿವು ಕೇಂದ್ರದಲ್ಲೇ ಆತ್ಮಹತ್ಯೆ ಮಾಡ್ಕೊಂಡಿರುವಂಥದ್ದು. ಇವತ್ತು ಅಂದರೆ ಏನೆಲ್ಲ ಕಷ್ಟ ಇರುತ್ತೆ ಅವರಿಗೆ ಅನ್ನೋಂಥದ್ದು ಕೂಡ ನಾನು ನೇರವಾಗಿ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಈಗ ಇವರು ನಿನ್ನೆ ಭಾಗ್ಯವಂತಿ ಆತ್ಮಹತ್ಯೆ ಮಾಡ್ಕೊಂಡಿರುವಂಥದ್ದು ಯಾವ ರೀತಿಯಾಗಿ ಕಷ್ಟ ಇತ್ತು ಅಂತ ನಿಮ್ಮ ಹತ್ರ ಹೇಳ್ಕೊಂಡಿದ್ರು? ಇಲ್ಲ ಸರ್, ಏನು ಹೇಳ್ಕೊಂಡಿಲ್ಲ. ಆದರೆ ಪೇಮೆಂಟ್ 5-6 ತಿಂಗಳಿಂದ ಆಗಿಲ್ಲ ಅಂತ ಹೇಗಸಿಂದ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಸರಿಯಾಗಿರಲಿಲ್ಲ ರೀ ಸರ್. ಅದರ ಸಲುವಾಗಿ ಹುಡುಗರು ಫೀಸ್ ಕಟ್ಟೋದು, ಬೇರೆ ಬೇರೆ ರೀತಿಯ ಗಂಡ ಕೂಡ ಸರಿಯಾಗಿ ಕೆಲಸ ಮಾಡ್ತಿರ್ಲಿಲ್ಲ ಅಂತ್ರಿ. ಅದ್ರ ಸಲುವಾಗಿ ಭಾಳ ಕಷ್ಟ ಆಗ್ಯಾಸಿಂದ PDO ಅವರಿಗೆ ಎಲ್ಲರಿಗೆ ಸ್ಯಾಲ್ರಿ ಕೇಳಕ್ಕೆ ಹೋದ್ರೆ ಭಾಳ ಅವಮಾನ ಮಾಡ್ಯಾರತ್ರಿ ಸರ್. ಹಾಗಾಗಿ ತಾಲೂಕ್ ಪಂಚಾಯತಿ ತನಕ ಹೋಗ್ಯಾರಿ, ಯಾರೂ ರೆಸ್ಪಾನ್ಸ್ ಮಾಡಿಲ್ಲ ರೀ ಸರ್. ಅದಕ್ಕಾಗಿ ಅವರು ಭಾಳ ಕಷ್ಟಪಟ್ಟಿಗೆಸಿಂದ ಸೂಸೈಡ್ ಮಾಡ್ಕೊಂಡಾರೆ.
ಸೊ ಈಗ ಆ ರಾಜ್ಯಾಧ್ಯಕ್ಷರು ಕೂಡ ಇದ್ದಾರೆ, ಸೊ ಅವರನ್ನು ಮಾತಾಡ್ತೀನಿ. ಸರ್, ಈಗ ಈ ಮಹಿಳೆಗೆ ಎಷ್ಟು ತಿಂಗಳಿಂದ ಬರಬೇಕಾಗಿತ್ತು ಅಂತೇಳಿ ಅಮೌಂಟ್ ಒಂದು, ಎರಡನೇದು ಈ ಡೆತ್ ನೋಟಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅನ್ನೋಂಥದ್ದು? ನಮಗೆ ನಮ್ಮ ಸೋದರರಿಗೆ 6 ತಿಂಗಳ ವೇತನ ಕೊಟ್ಟಿಲ್ಲ ಅಂತೇಳಿ ನಮಗೆ ಬಂದ ಮಾಹಿತಿ. ಯಾಕಂದರೆ ಡೆತ್ ನೋಟಿನಲ್ಲಿ ನನಗೆ PDO ಮತ್ತು ಅಧ್ಯಕ್ಷರಿಂದ ಕಿರುಕುಳ ಇತ್ತು. ಹೀಗಾಗಿ ನಾನು 3-4 ಸಲ ವೇತನ ಕೇಳಿದೆ. ಕೊನೆ ದಿವಸ ನಾನು ಭಾಳ ತೊಂದರೆಯಿಂದ ನನ್ನ ಮಗಳಿಗೆ ಫೀಸ್ ಕಟ್ಟಬೇಕು ಅಂತ ಕೇಳಿದ್ರು ಅವರು ನನಗೇನೂ ಏನು ಮಾಡ್ಕೇವು ಅಂತೇಳಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಹೇಳಿದ್ರಂತ. ಅದೇ ಒಂದು ಮನಸ್ಸು ಒಂದು ನೊಂದುಕೊಂಡು ಸೀದಾ ಗ್ರಂಥಾಲಯಕ್ಕೆ ಹೋಗಿ ಅವರು ಲಾಕ್ ಹಾಕ್ಕೊಂಡು ಡೆತ್ ಮಟ್ಟು ಬರೆದಿಟ್ಟು ಸತ್ತಿದ್ದಾರೆ ಸರ್. ಆಮೇಲೆ ಈಗ ಈ ಪಂಚಾಯತಿಯಿಂದ ನಮಗೆ ವೇತನ ಆಗೋದು ಬೇಡ. ನನ್ನ ಸಚಿವರಲ್ಲಿ ಒಂದು ವಿಜ್ಞಾಪನೆ ಕೇಳೋದು, ಸಚಿವರು ಪ್ರಿಯಾಂಕ್ ಖರ್ಗೆ ಅವರಲ್ಲಿ ಕೇಳಿಕೊಳ್ಳೋದೇನೆಂದರೆ 6,000 ಮೇಲ್ವಿಚಾರಕರಿಗೆ ಈ ವೇತನ ಪಂಚಾಯತಿಯಿಂದ ಬೇಡ, ನಮಗೆ ನೇರವಾಗಿ ಜಿಲ್ಲಾ ಪಂಚಾಯತಿಯಿಂದ ಬರಬೇಕಂತೇಳಿ ಮಾಡಿಕೊಡಬೇಕಂತ ಕೇಳ್ತೀನಿ. ಆ ಒಂದು ವೇಳೆ ನಮ್ಗೆ 27 ಅಕ್ಟೋಬರ್ ಒಳಗೆ ಮಾಡಿಕೊಡದಿದ್ದರೆ ನಾವು ಗುಲ್ಬರ್ಗಾದಲ್ಲಿ ಡಿವಿಷನ್ ಆಫೀಸ್ನಲ್ಲಿ ಮುಷ್ಕರ ಮಾಡ್ತು ಅಂತೇಳಿ ನಾವು ಸರ್ಕಾರಕ್ಕೆ ನಾವು ಇದು ಮಾಡೋದು ತಿಳಿಸುತ್ತೇವೆ. ಈಗ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವರು ಕೂಡ ಇದೇ ಜಿಲ್ಲೆಯವರು, ಇಲ್ಲಿರುವಂಥ ಅವರ ಅಡಿಯಲ್ಲಿ ಬರುವಂಥ ಸಿಬ್ಬಂದಿಗಳಿಗೆ ಈ ರೀತಿ ಅನ್ಯಾಯ ಆಗ್ತಾ ಇದೆಯಲ್ಲ ಅಂತ. ಸರ್, ಅನ್ಯಾಯ ತುಂಬ ಆಗಿದೆ ಸರ್, ಇಲ್ಲಿವರೆಗೆ ಆಗಿದೆ. ಬಟ್ ನಮ್ಮದೇನು ಒಂದು ಆಗ್ರಹ ಇರ್ತದೆ. ನಾವು ಸಚಿವರಲ್ಲಿ ಹಲವು ಬಾರಿ ಬೆಂಗಳೂರಲ್ಲಿ ಹೋಗಿದ್ವಿ, ಸ್ಟ್ರೈಕ್ ಮಾಡಿದ್ದೀವಿ, ಮನವಿ ಪತ್ರ ಕೊಟ್ಟಿದ್ದೀವಿ. ಸಾಕಷ್ಟು ಬಾರಿ ನಮ್ಮ ರಾಜ್ಯಾಧ್ಯಕ್ಷ ಪಂಪಗೌಡರ ನೇತೃತ್ವದಲ್ಲಿ ಏನಪ್ಪ ಅಂದ್ರೆ ನಾವು ರಾಜ್ಯ ಸಂಘದ ನಿರ್ದೇಶಕರು ಮತ್ತು ನಮ್ಮ ರಾಜ್ಯ ಸಂಘದ ಎಲ್ಲ ಪದಾಧಿಕಾರಿಗಳು ಕೂಡಿ ಕನಿಷ್ಠ ವಾರದಲ್ಲಿ 15 ದಿವಸದಲ್ಲಿ ಪ್ರಿಯಾಂಕ್ ಖರ್ಗೆ ಸಾಹೇಬರು ಸಂಬಳ ಸಿಗದ ಆರೋಪ ಮಾಡಿ ಗ್ರಂಥಪಾಲಕಿಯೊಬ್ಬರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಡೆತ್ ನೋಟ್ ಅನ್ನ ಬರೆದಿಟ್ಟು ಗ್ರಂಥಪಾಲಕಿ ಭಾಗ್ಯವತಿ ಅನ್ನುವಂಥವರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. 38 ವರ್ಷ ವಯಸ್ಸಾಗಿತ್ತು ಇವರು. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಳಖೇಡ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. 3 ತಿಂಗಳಿಂದ ಸಂಬಳ ಸಿಕ್ಕಿಲ್ಲ ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇನ್ನು ಸಂಬಳ ಕೇಳೋದಕ್ಕೆ ಹೋದರೆ ಅಧಿಕಾರಿಗಳು ಕಿರುಕುಳ ಕೊಡ್ತಾ ಇದ್ದರಂತೆ. ಆರ್ಥಿಕವಾಗಿ ಬಹಳ ಸಮಸ್ಯೆ ಆಗಿದೆ, ದಯಮಾಡಿ ಸಂಬಳ ಕೊಡಿ ಅಂತ ಕೇಳಕ್ಕೆ ಹೋದರೆ ಕಿರುಕುಳ ಕೊಡ್ತಾ ಇದ್ದರಂತೆ ಇವರು ಸಂಬಳದ ಬದಲಿಗೆ. ಇವೆಲ್ಲವನ್ನ ಉಲ್ಲೇಖ ಮಾಡಿ ಪಾಪ ಅವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. PDO ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಹೆಸರನ್ನ ಕೂಡ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಳಕೇಡ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಗ್ರಂಥಪಾಲಕಿ ಭಾಗ್ಯವಂತಿ ಸಂಬಳ ನೀಡದೇ ಇರೋದಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿರುವಂಥದ್ದು. ನಿನ್ನೆ ಮಧ್ಯಾಹ್ನ ಗ್ರಾಮ ಪಂಚಾಯಿತಿಯ ಏನು ಆವರಣದಲ್ಲಿರುವಂಥ ಆ ಅರಿವು ಕೇಂದ್ರದಲ್ಲೇ ಆತ್ಮಹತ್ಯೆ ಮಾಡ್ಕೊಂಡಿರುವಂಥದ್ದು. ಇವತ್ತು ಅಂದರೆ ಏನೆಲ್ಲ ಕಷ್ಟ ಇರುತ್ತೆ ಅವರಿಗೆ ಅನ್ನೋಂಥದ್ದು ಕೂಡ ನಾನು ನೇರವಾಗಿ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಈಗ ಇವರು ನಿನ್ನೆ ಭಾಗ್ಯವಂತಿ ಆತ್ಮಹತ್ಯೆ ಮಾಡ್ಕೊಂಡಿರುವಂಥದ್ದು ಯಾವ ರೀತಿಯಾಗಿ ಕಷ್ಟ ಇತ್ತು ಅಂತ ನಿಮ್ಮ ಹತ್ರ ಹೇಳ್ಕೊಂಡಿದ್ರು? ಇಲ್ಲ ಸರ್, ಏನು ಹೇಳ್ಕೊಂಡಿಲ್ಲ. ಆದರೆ ಪೇಮೆಂಟು 5-6 ತಿಂಗಳಿಂದ ಆಗಿಲ್ಲ ಅಂತ ಹೇಗಸಿಂದ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಸರಿಯಾಗಿರಲಿಲ್ಲ ರೀ ಸರ್. ಅದರ ಸಲುವಾಗಿ ಹುಡುಗರು ಫೀಸ್ ಕಟ್ಟೋದು, ಬೇರೆ ಬೇರೆ ರೀತಿಯ ಗಂಡ ಕೂಡ ಸರಿಯಾಗಿ ಕೆಲಸ ಮಾಡ್ತಿರ್ಲಿಲ್ಲ ಅಂತ್ರಿ. ಅದ್ರ ಸಲುವಾಗಿ ಭಾಳ ಕಷ್ಟ ಆಗ್ಯಾಸಿಂದ PDO ಅವರಿಗೆ ಎಲ್ಲರಿಗೆ ಸ್ಯಾಲ್ರಿ ಕೇಳಕ್ಕೆ ಹೋದ್ರೆ ಭಾಳ ಅವಮಾನ ಮಾಡ್ಯಾರತ್ರಿ ಸರ್. ಹಾಗಾಗಿ ತಾಲೂಕ್ ಪಂಚಾಯತಿ ತನಕ ಹೋಗ್ಯಾರಿ, ಯಾರೂ ರೆಸ್ಪಾನ್ಸ್ ಮಾಡಿಲ್ಲ ರೀ ಸರ್. ಅದಕ್ಕಾಗಿ ಅವರು ಭಾಳ ಕಷ್ಟಪಟ್ಟಿಗೆಸಿಂದ ಸೂಸೈಡ್ ಮಾಡ್ಕೊಂಡಾರೆ. ಸೊ ಈಗ ಆ ರಾಜ್ಯಾಧ್ಯಕ್ಷರು ಕೂಡ ಇದ್ದಾರೆ, ಸೊ ಅವರನ್ನು ಮಾತಾಡ್ತೀನಿ. ಸರ್, ಈಗ ಈ ಮಹಿಳೆಗೆ ಎಷ್ಟು ತಿಂಗಳಿಂದ ಬರಬೇಕಾಗಿತ್ತು ಅಂತೇಳಿ ಅಮೌಂಟ್ ಒಂದು, ಎರಡನೇದು ಈ ಡೆತ್ ನೋಟಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅನ್ನೋಂಥದ್ದು? ನಮ್ಮ ಸೋದರರಿಗೆ 6 ತಿಂಗಳ ವೇತನ ಕೊಟ್ಟಿಲ್ಲ ಅಂತೇಳಿ ನಮಗೆ ಬಂದ ಮಾಹಿತಿ. ಯಾಕಂದರೆ ಡೆತ್ ನೋಟಿನಲ್ಲಿ ನನಗೆ PDO ಮತ್ತು ಅಧ್ಯಕ್ಷರಿಂದ ಕಿರುಕುಳ ಇತ್ತು. ಹೀಗಾಗಿ ನಾನು 3-4 ಸಲ ವೇತನ ಕೇಳಿದೆ. ಕೊನೆ ದಿವಸ ನಾನು ಭಾಳ ತೊಂದರೆಯಿಂದ ನನ್ನ ಮಗಳಿಗೆ ಫೀಸ್ ಕಟ್ಟಬೇಕು ಅಂತ ಕೇಳಿದ್ರು ಅವರು ನನಗೇನೂ ಏನು ಮಾಡ್ಕೇವು ಅಂತೇಳಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಹೇಳಿದ್ರಂತ. ಅದೇ ಒಂದು ಮನಸ್ಸು ಒಂದು ನೊಂದುಕೊಂಡು ಸೀದಾ ಗ್ರಂಥಾಲಯಕ್ಕೆ ಹೋಗಿ ಅವರು ಲಾಕ್ ಹಾಕ್ಕೊಂಡು ಡೆತ್ ಮಟ್ಟು ಬರೆದಿಟ್ಟು ಸತ್ತಿದ್ದಾರೆ ಸರ್. ಆಮೇಲೆ ಈಗ ಈ ಪಂಚಾಯತಿಯಿಂದ ನಮಗೆ ವೇತನ ಆಗೋದು ಬೇಡ. ನನ್ನ ಸಚಿವರಲ್ಲಿ ಒಂದು ವಿಜ್ಞಾಪನೆ ಕೇಳೋದು, ಸಚಿವರು ಪ್ರಿಯಾಂಕ್ ಖರ್ಗೆ ಅವರಲ್ಲಿ ಕೇಳಿಕೊಳ್ಳೋದೇನೆಂದರೆ 6,000 ಮೇಲ್ವಿಚಾರಕರಿಗೆ ಈ ವೇತನ ಪಂಚಾಯತಿಯಿಂದ ಬೇಡ, ನಮಗೆ ನೇರವಾಗಿ ಜಿಲ್ಲಾ ಪಂಚಾಯತಿಯಿಂದ ಬರಬೇಕಂತೇಳಿ ಮಾಡಿಕೊಡಬೇಕಂತ ಕೇಳ್ತೀನಿ. ಆ ಒಂದು ವೇಳೆ ನಮ್ಗೆ 27 ಅಕ್ಟೋಬರ್ ಒಳಗೆ ಮಾಡಿಕೊಡದಿದ್ದರೆ ನಾವು ಗುಲ್ಬರ್ಗಾದಲ್ಲಿ ಡಿವಿಷನ್ ಆಫೀಸ್ನಲ್ಲಿ ಮುಷ್ಕರ ಮಾಡ್ತು ಅಂತೇಳಿ ನಾವು ಸರ್ಕಾರಕ್ಕೆ ನಾವು ಇದು ಮಾಡೋದು ತಿಳಿಸುತ್ತೇವೆ. ಈಗ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವರು ಕೂಡ ಇದೇ ಜಿಲ್ಲೆಯವರು, ಇಲ್ಲಿರುವಂಥ ಅವರ ಅಡಿಯಲ್ಲಿ ಬರುವಂಥ ಸಿಬ್ಬಂದಿಗಳಿಗೆ ಈ ರೀತಿ ಅನ್ಯಾಯ ಆಗ್ತಾ ಇದೆಯಲ್ಲ ಅಂತ. ಸರ್, ಅನ್ಯಾಯ ತುಂಬ ಆಗಿದೆ ಸರ್, ಇಲ್ಲಿವರೆಗೆ ಆಗಿದೆ. ಬಟ್ ನಮ್ಮದೇನು ಒಂದು ಆಗ್ರಹ ಇರ್ತದೆ. ನಾವು ಸಚಿವರಲ್ಲಿ ಹಲವು ಬಾರಿ ಬೆಂಗಳೂರಲ್ಲಿ ಹೋಗಿದ್ವಿ, ಸ್ಟ್ರೈಕ್ ಮಾಡಿದ್ದೀವಿ, ಮನವಿ ಪತ್ರ ಕೊಟ್ಟಿದ್ದೀವಿ. ಸಾಕಷ್ಟು ಬಾರಿ ನಮ್ಮ ರಾಜ್ಯಾಧ್ಯಕ್ಷ ಪಂಪಗೌಡರ ನೇತೃತ್ವದಲ್ಲಿ ಏನಪ್ಪ ಅಂದ್ರೆ ನಾವು ರಾಜ್ಯ ಸಂಘದ ನಿರ್ದೇಶಕರು ಮತ್ತು ನಮ್ಮ ರಾಜ್ಯ ಸಂಘದ ಎಲ್ಲ ಪದಾಧಿಕಾರಿಗಳು ಕೂಡಿ ಕನಿಷ್ಠ ವಾರದಲ್ಲಿ 15 ದಿವಸದಲ್ಲಿ ಪ್ರಿಯಾಂಕ್ ಖರ್ಗೆ ಸಾಹೇಬರು